ಮಾನಸ ಸರೋವರ ಪ್ರಶ್ನೋತ್ತರ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಪ್ರಶ್ನೆಗಳು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಬ್ಬರು PRM 567 ಅನ್ನೋರು ಒಂದು ಪ್ರಶ್ನೆ ಕೇಳಿದರೆ, ಸುಮಾರು ದಿನಗಳಿಂದನೇ ಕೇಳಿರೋದು. ತಂತ್ರವಿದ್ಯೆ ಎಪಿಸೋಡಲ್ಲಿ ಹನುಮ ಜಪ ಮಾಡೋದರ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂದಿದ್ರಿ, ಅದನ್ನು ಹೇಳಿಲ್ಲ ಅಂತ ಒಂದು ಪ್ರಶ್ನೆ ಇದೆ ಸರ್. ಇದು ಭಾಳ ಹಿಂದೆ ವರ್ಷದ ಹಿಂದೆ ಬಂದಿರೋ ಪ್ರಾಬ್ಲಮ್ ಇದೆ. ನಾವು ಮತ್ತೆ ಮಧ್ಯೆ ತುಂಬ ಮೀಟ್ ಆಗೋಕ್ಕಾಗಲಿಲ್ಲ ಅನ್ಕೋತೀನಿ ಮಧ್ಯದಿಂದ. ಅದು ಪರವಾಗಿಲ್ಲ, ಆದರೂ ವಿಷಯ ಹೇಳ್ತೀನಿ. ಯಾರು ಸರ್ ಹೆಸರು ಹೇಳಿದ್ರಿ? ಸರ್ PRM ಅಂತ ಅವ್ರ ಹೆಸರು ಬರ್ತದೆ. PRM ಅವರೇ. ಈಗ ನಾನು ಯಾಕೆ ಅವಾಗಂದರೆ ಏನೋ ನಂದೇ ಹೇಳ್ತಾ ಇರ್ತೀನೇನೋ ಅಂದ್ಕೊಂಡು, ಆಮೇಲೆ ಅದೆಲ್ಲ ಕೆಲವು ವಿಷಯಗಳು ಹೇಳಂಗಿಲ್ಲ ಬಿಡೋಂಗಿಲ್ಲ. ಅದರಲ್ಲಿ ಈಗೇನು ಮಂತ್ರ ಕೊಟ್ಟು ಅಂತ ಹೇಳಂಗಿಲ್ಲ ಅಂತ ಹೇಳ್ತಾರೆ. ನಾನು ಆದಷ್ಟು ಕೆಲವು ಕಡೆ ಹೇಳಿದ್ದೀನಿ, ಬಟ್ ಇದು ಸ್ವಲ್ಪ ಬೇಡ ಅಂದ್ಕೊಂಡಿದ್ದೆ, ಅದನ್ನು ಬಿಟ್ಟೆ. ಬಟ್ ಇವತ್ತು ಹೇಳ್ತೀನಿ. ಏನಂದರೆ, ಈಗ ಮೂಲ ಮಂತ್ರ ಹನುಮಂತಂದು ಓಂ ಹನುಮತೇ ನಮಃ. ಅಲ್ಲಿ ಶ್ರೀ ಸೇರಿಸೋರು ಇದ್ದಾರೆ, ಓಂ ಶ್ರೀ ಹನುಮತೇ ನಮಃ ಅನ್ನೋರು ಇದ್ದಾರೆ. ಬಟ್ ಮೂಲ ಮಂತ್ರ ಓಂ ಹನುಮತೇ ನಮಃ. ಅದಕ್ಕೆ ನಮಗೆ ಯಾವ ಬೀಜಾಕ್ಷರ ಸೇರಿಸ್ಕೊಡ್ಬೇಕು ಅಂತ ಗುರುಗಳು ಡಿಸೈಡ್ ಮಾಡ್ತಾರೆ. ಆ ಬೀಜಾಕ್ಷರದ ಬಗ್ಗೆ ಇನ್ಯಾವ ಥರ ಡೀಟೇಲಾಗಿ ಹೇಳ್ತೀನಿ. ಇಷ್ಟು ವಿಷಯ ತಿಳ್ಕೊಳ್ಳಿ. ಬೀಜಾಕ್ಷರ ಸೇರಿಸ್ಕೊಡ್ತಾರೆ, ಅದನ್ನು ನಾವು ಮಾಡಬೇಕು. ಹನುಮಂತನ ಇದರಲ್ಲಿರುವಂಥ ಒಂದು ನನ್ನ ಅನುಭವ ಹೇಳ್ಬಿಡ್ತೀನಿ. ನೀವು ಅನುಭವದ ಬಗ್ಗೆ ಕೇಳಿದ್ರಿ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ನಾನು ಬೇರೆ 2 ಅನುಭವಗಳದ್ದು ಹೇಳಿದೆ, ಶಿವಂದು ಆಮೇಲೆ ದೇವಿದು. ಇದೆಲ್ಲ ಇದು ಕೃಷ್ಣಂದು ಬಹುಶಃ ಐ ಥಿಂಕ್ ಮುಂದೆ ನೋಡೋಣ ಅಂತ ಬಿಟ್ಟಿದ್ದೆ. ಇವತ್ತು ಹೇಳ್ತೀನಿ ಕೇಳಿ. ಹನುಮಂತನ ಜಪ ಮಾಡುವಾಗ ನಮಗೇನಂದ ಒಂದು ರೂಲ್ಸ್ ಇದ್ದಿದ್ದು, ನಾನು ಕೆಂಪು ಬಟ್ಟೆನೇ ಉಟ್ಕೋಬೇಕು. ಅದು 11 ದಿನದ 11 ದಿವಸದ ಒಂದು ಸಾಧನೆ ಮಾಡಬೇಕಾಗಿರೋದು. ಅದಕ್ಕೆ ಕೆಂಪು ಬಟ್ಟೆ ಬಿಟ್ಟು ಬೇರೆ ಬಣ್ಣದ ಬಟ್ಟೆಯನ್ನು ನಾನು ತೊಟ್ಕೊಳ್ಳೋಂಗಿಲ್ಲ ಅವತ್ತು. ಆ ಒಂದು 11 ದಿವಸದಲ್ಲಿ ಅದೇ ಹಾಕಬೇಕು. ಆಮೇಲೆ ಒಂದು ಕೊಠಡಿ ಇದೆ ನಂದು, ಅದನ್ನು ಬಿಟ್ಟು ನಾನು ಹೊರಗಡೆ ಬರೋಂಗಿಲ್ಲ. ಆ ಕೊಠಡಿಲೇ ಇರಬೇಕು, 11 ದಿವಸನೂ ಅಲ್ಲೇ ಇರಬೇಕು. ಆಮೇಲೆ ಹೊರಗಡೆ ಹೋಗಿಲ್ಲ ಅಂದರೆ ನಾನು ಸ್ನಾನಕ್ಕೆಲ್ಲ ದೇವಸ್ಥಾನ ಇದಕ್ಕೆ ಹೋಗ್ತಿದ್ದೆ, ನದಿ ಹತ್ರ. ಬಟ್ ಯಾರ ಹತ್ರ ಮಾತಾಡ್ಸಂಗಿಲ್ಲ. ಆಮೇಲೆ ಊಟ ತಿಂಡಿ ಹೊರಗಡೆ ಹೋಗಿಲ್ಲ. ಎಲ್ಲ ನನ್ನ ಆ ಕಿಟಕಿಯಿಂದ ನಮ್ಮ ಫ್ರೆಂಡ್ ಒಬ್ಬ ತಂದು ಇಟ್ಬಿಟ್ಟು ಹೋಗ್ತಾ ಇದ್ದ, ಏನಾದರೂ ಬೇಕಾದರೆ ಇದೆಲ್ಲ ಏನಾದ್ರು ತಿನ್ನಲಿ ಬೇಕಾರೆ ಅಂತ. ಈ ಥರದ್ದು ಒಂದು ವ್ರತ, ಅದು ಒಂದು ಅನುಷ್ಠಾನ ಅನ್ಬೋದು ವ್ರತ ಅನ್ನೋಕ್ಕಿಂತ. ಅದು ಮಾಡುವಾಗ ನನಗೆ ಅವ್ರು ಹೇಳಿದ್ರು, 11 ದಿನ ಮಾಡಿದ್ರೆ ನಿನಗೆ ಅಷ್ಟು ದಿವಸದೊಳಗೆ ಹನುಮಂತನ ಒಂದು ಸಾಕ್ಷಾತ್ಕಾರ ಆಗುತ್ತೆ ಅಂತ. ಭಾಳ ಆಸೆಯಿಂದ ನಿರೀಕ್ಷೆಯಿಂದ ನಾನು ಭಾಳ ಪ್ರೀತಿಯಿಂದ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೆ. ಆ ಮಂತ್ರನ ಇಷ್ಟು ಸಲ ಹೇಳಬೇಕು ಅಂತಿದೆ, ಜೊತೆಲಿ ಬೀಜಾಕ್ಷರ ಇದೆ. ಇದೆಲ್ಲ ಆದಮೇಲೆ ಹನುಮಂತನಿಗೆ ಒಂದು ನೈವೇದ್ಯ ಕೊಡೋದು, ಮೊದಲೇ ಅದು ಒಂದು ಪೂಜೆ ಮಾಡಿನೇ ಇದಕ್ಕೆ ಬರಬೇಕಾಗುತ್ತೆ. ಒಂದು ಸಣ್ಣ ಮಾನಸ ಪೂಜೆ ಎಲ್ಲ ಇರುತ್ತೆ. ಎಲ್ಲ ಆದಮೇಲೆ ಹನುಮಂತನ ಜಪ ಮಾಡ್ತಾ ಕೂತ್ಕೋಬೇಕು. ಆಮೇಲೆ ಕೆಂಪು ಬಟ್ಟೆಯಲ್ಲೇ ಮಲಗಬೇಕು. ಬೇರೆ ಬರೀ ಬೈ ಮೇಲೆ ಹಾಕ್ಕೊಳ್ಳೋದಷ್ಟೇ ಅಲ್ಲ, ಮಲಗೋ ಒಂದು ಹಾಸಿಗೆ ಮೇಲೆ ಕೂಡ ಅದು ಕೆಂಪು ಬಟ್ಟೆ ಇರಬೇಕು. ಅದು ನೆಲದ ಮೇಲೆ ಕೆಂಪು ಬಟ್ಟೆ ಹಾಕಿರ್ಬೇಕು, ಕೆಂಪು ಬಟ್ಟೆ ಮೇಲೆ. ಈ ಥರದ್ದು ಒಂದು ವಿಷಯ ಅದು. ಸೊ ಎಲ್ಲ ಮಾಡುವಾಗ ನನಗೊಂದು ಅನಿಸಿತ್ತೇನೆಂದರೆ, ಹನುಮಂತ ಏನಾರು ಕಾಣಿಸ್ಕೊಂಡ್ರೆ ಬಹುಶಃ ಅವನು ಗದೆ ಇಟ್ಕೊಂಡು ಬರ್ತಾನೇನೋ, ಒಂಥರ ಕಟ್ಟುಮಸ್ತಾದ ಮೈ ಕಟ್ಟಲ್ವ ಒಂದು ಇದು ನೋಡೋದು, ಆ ಥರ ಬರ್ತಾನೇನೋ, ಅದು ನೋಡಬೇಕು ಅಂತ ಒಂದು ಭಾಳ ಕುತೂಹಲ ಇತ್ತು. ಭಾಳ ಅದರಲ್ಲಿ ಅದೇ ಇದ್ರಲ್ಲಿ ಗುಂಗಲೇ ಇದ್ದೆ. ಅದೆಲ್ಲ ಆಯಿತು. ಒಂದು 11ನೇ ದಿವಸ ಮಾಡ್ಬೇಕಾದ್ರೆ ಲಾಸ್ಟ್ ಡೇ ಇದಾದರೆ ಆಮೇಲೆ ಆಯಿತು, ಈ ಒಂದು ಅನುಷ್ಠಾನ ಆಯಿತು. ಸಿಗದಿದ್ದರೆ ಇಲ್ಲ, ನನಗೆ ನನ್ನ ಅದೃಷ್ಟ ಇಲ್ಲ ಅಂತ ಹಾಗೆ ಕೂತಿದ್ದೆ. ಕೂತ್ಕೊಂಡು ನಾನು ಹೇಳ್ತಾ ಇದ್ದೆ, ಅವನ ಮಂತ್ರನ ಹೇಳ್ತಾ ಇದ್ದೆ. ಮಂತ್ರ ಹೇಳ್ತಾರೆ. ನಮ್ಮಲ್ಲಿ ಅಲ್ಲಿ ಪಕ್ಕದಲ್ಲಿ ಮರದಿಂದ ಮಾಡಿರುವಂಥ ಒಂದು ಇದಿದೆ, ಏನಂತಾರೆ ಮೆಟ್ಲುಗಳು. ಮೇಲೆ ಹೋದರೆ ಅಲ್ಲೊಂದು ಇನ್ನೊಂದು ಸಣ್ಣದೊಂದು ಫಸ್ಟ್ ಫ್ಲೋರ್, ಅಲ್ಲಿದ್ದು ನಮ್ಮ ನೆಲದ ಮೇಲೆ ಒಂದು ಬಟ್ ಅಲ್ಲ ಗೋಡನ್ ಥರ ಎಲ್ಲ ಧೂಳುಗಿಳೆಲ್ಲ ಇದ್ದು ಅದೇನೋ ಇಟ್ಟಿದ್ರು ಆವಾಗಲ್ಲಿ, ಅಲ್ಲಿ ದೇವಸ್ಥಾನದಲ್ಲಿ ಹಿಂದ್ಗಡೆ ಇರೋ ಮನೆಯಲ್ಲದು ಆ ಥರ ಇತ್ತಲ್ಲ ಮೆಟ್ಲು. ಅಲ್ಲಿ ಕೂತ್ಕೊಂಡಿರುವಾಗ ಸಡನ್ನಾಗಿ ಒಂಥರ ಸೌಂಡ್ ಬಂತು. ಅದು ಸೌಂಡ್ ಏನು ಅಂತ ಹೇಳೋಕೆ ನನಗೆ ಕಷ್ಟ ಆಗಿದೆ. ಒಂಥರ ಸೌಂಡ್ ಬಂತು. ನಾನು ನೋಡಿದೆ, ಏನಿಲ್ಲ ಮೆಟ್ಲಿದೇನಿಲ್ಲ ಅಂತ. ಇಲ್ಲ, ಅಲ್ಲಿಂದನೇ ಎಲ್ಲ ಬಂತಲ್ಲ ಅಂತ ಹಿಂಗೆ ನೋಡ್ತಾನೆ ಇರ್ಬೇಕಾದ್ರೆ ಹಿಂಗೆ ನೋಡಿದೆ, ಎಲ್ಲಿ ನೋಡಿದೆ, ಆ ಮೆಟ್ಲಿಗೆ ಹೇಳೋಕ್ಕೆ ಕತ್ಲಿತ್ತು. ಅಲ್ಲಿಂದ ಮೆಲ್ಲಗೊಂದು ಮುಖ ಹೊರಗಡೆ ಬಂತು. ಇದು ನೋಡಿ, ಇದು ಹೇಳಿದ್ರೆ ಒಂಥರ ರೋಮಾಂಚನ ಆಯ್ತು. ಹಿಂಗಂತ ಬಂತು. ನಾನು ಅಂದ್ಕೊಂಡಿದ್ದು ಒಂದು ಕಟ್ಟುಮಸ್ತಾದ ಒಳ್ಳೆ ಮಸಲ್ಸ್ ಎಲ್ಲ ಇಟ್ಟು ಗದೆ ಇಟ್ಕೊಂಡಿರೋ ಹನುಮಂತ ಅಲ್ಲ, ಹಣ್ಣು ವಯಸ್ಸಾದ ಒಂದು ಬಿಳಿ ಕೂದಲು, ಮುಖ ಎಲ್ಲ ಬಿಟ್ಕೊಂಡು ಕೆಂಪು ಮುಖ, ಇಡೀ ಮೈಯೆಲ್ಲ ಬಿಳಿ ಕೂದಲು ಇಟ್ಕೊಂಡು ಭಾಳ ಮೃದುವಾಗಿರೋ ಕೈಗಳು, ಈ ಥರ. ಆಮೇಲೆ ಒಂದು ವರ್ಚಸ್ಸಿರೋ ಮುಖ. ಅದು ಹಿಂಗಂತ ನೋಡ್ಬಿಟ್ಟು ಹಿಂಗೆ ನಕ್ಕಿದ್ದು ನನಗೆ ಫೀಲ್ ಆಯಿತು. ಅದಾದಮೇಲೆ ನಾನು ಅಂತ ಹೇಳ್ಬಿಟ್ಟು ನಾನು ಕಲ್ಪನೆ ಮೀರಿ ಬೇರೆ ಆಯಿತು. ಅದು ನಮಸ್ಕಾರ ಮಾಡಿದೆ, ಹಿಂಗಂದೆ ಎಲ್ಲ ಮಾತಾಡಿದೆ. ಹಿಂಗೆ ಮನಸ್ಸಲ್ಲೇ ನೋಡ್ತಾ ಇದ್ದೆ, ಸುಮಾರು ನೋಡಿದೆ. ನೋಡ್ಬಿಟ್ಟು ಕೊನೆಗೆ ಮಾತುಕತೆ ಆಗಲಿಲ್ಲ ಏನು, ಸುಮಾರು ನೋಡ್ತಾ ಇದ್ದೆ. ಕೊನೆಗೆ ಹಾಗೆ ಹೇಳಿದೆ. ಆಮೇಲೆ ನನಗೊಂದು ಗಂಡ ನೀರು ಬರುತ್ತಾ ಆಯಿತು. ನಾನು ಆರಾಮಾಗಿ ಒಂದು ನಮಸ್ಕಾರ ಮಾಡಿದೆ, ಹಿಂಗಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಹಿಂಗೆ ಅಂದ್ಕೊಂಡು ಮನಸ್ಸಲ್ಲೇ ಆ ಕಾಲಕ್ಕೆ ನಮಸ್ಕಾರ ಮಾಡಿದೆ. ಹಿಂಗಂದೆ. ತಿರ್ಗಿ ಅಲ್ಲೊಂದು ಮುಖ ಅಷ್ಟೇ. ಕೊನೆಗೆ ಹಿಂಗಂತ ತಲೆ ಆಡಿಸಿ ಮತ್ತು ಆ ಕಡೆಯಿಂದೆಲ್ಲ ಮಾಯ ಆಗೋಯ್ತು. ಇದಿಷ್ಟು ನನಗೆ ನಾನು ಅನುಭವಿಸಿದ್ದು. ಇದಲ್ಲದೆ ಆವಾಗ ಸ್ವಲ್ಪ
ಅದು ಮಾಡುವಾಗ ನಮ್ಮ ಬುದ್ಧಿ ಸ್ವಲ್ಪ ಅದೇ ಥರ ಇತ್ತು, ಸುಮ್ಮನೆ ಇತ್ತು ಬಿಸಾಕೋದು ಒಂದಷ್ಟು. ಅಂದರೆ ಒಂದು ಅವನ ಸ್ವಭಾವ ಅವನದೆಲ್ಲ ಯೋಚನೆ ಮಾಡಿ ಒಂಥರ ಈ ಬೇಕು ಅಂತ ಒಂದ್ಸಲ ತರಲೆ ಹಿಂಗೇನೋ ತೆಗೆದಾಕೋದು, ಆ ಕಡೆ ಬಿಸಾಕೋದು ಬೇಕು ಅಂತ, ಈ ಥರದ್ದು ಏನೇನೋ ಮಾಡ್ತಿದ್ದೆ ಗೊತ್ತಿಲ್ಲದೆ. ಇದಿಷ್ಟು ಸ್ವಲ್ಪ ನಡವಳಿಕೆ ಎಲ್ಲ ಆದ ಬದಲಾವಣೆ. ಇದಿಷ್ಟು ನೀವು ಪಾಪ 3 ಸರ್ತಿಯಿಂದ ಕೇಳಿದ್ದೀರಂತೆ, 3 ಸಲ ಪ್ರಶ್ನೆ ಇದೆ, ಇಷ್ಟು ಉತ್ತರ ಸಾಕು ಅಂದ್ಕೋತೀನಿ.